ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೆಲ್ತ್ ಬಗ್ಗೆ ಒಂದು ಟಿಪ್ಸ್ನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಯಾವುದಪ್ಪ ಅಂತಂದರೆ, ಹಾವು ಕಚ್ಚಿರುವಂಥ ಸಂದರ್ಭದಲ್ಲಿ ಯಾವ ಗಿಡದ ಎಲೆ ನಾವು ಯೂಸ್ ಮಾಡಬೇಕು. ನಿಮಗೆ ಹಾವು ಕಚ್ಚಿದೆಯಾ ಅಂತ ಏನಾದರೂ ಡೌಟ್ ಇದೆಯಾ? ಅದನ್ನು ಹೇಗೆ ಕ್ಲಿಯರ್ ಮಾಡ್ಕೋಬೇಕು ಡೌಟನ್ನು? ಯಾವ ಗಿಡದ ಎಲೆ ತಿಂದರೆ ನಮಗೆ ಹಾವು ಕಚ್ಚಿದೆ ಅಂತ ನಮ್ಮ ಡೌಟ್ ಕ್ಲಿಯರ್ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ತುಂಬ ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು. ನಮಗೆ ಹಾವು ಕಚ್ಚಿದೆಯಾ ಇಲ್ಲ, ಅದು ಹೇಗೆ ತಿಳ್ಕೊಬೇಕು ಅಂತ ನಾವು ಈ ವಿಡಿಯೋ ನನಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಆದರೂ ಫಸ್ಟ್ ನೀವೇ ನೋಡ್ಬೋದು. ಇದು ಒಂದು ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು. ನಾವು ಹಾವು ಕಚ್ಚಿರುವಂಥ ಸಂದರ್ಭದಲ್ಲಿ ಅಂತ ಅಷ್ಟು ಬೇಗ ನಾವು ಹಾಸ್ಪಿಟಲ್ಗೆ ಹೋಗೋಕ್ಕೆ ಆಗೋದೇ ಇಲ್ಲ. ಅದು ನಾವು ಹೇಗೆ ಡೌಟ್ನ ಕ್ಲಿಯರ್ ಮಾಡ್ಕೋಬೇಕು, ಹಾವು ಕಚ್ಚಿದೆಯಾ ಇಲ್ಲ ಅಂತ. ನೆಕ್ಸ್ಟ್ ನಾವು ಹಾಸ್ಪಿಟಲ್ಗಾದ್ರೂ ಹೋಗ್ಬೋದು ಅಥವಾ ಬೇರೆ ಏನಾದರೂ ಮಾಡ್ಬೋದು. ಹಾವು ಕಚ್ಚಿದೆ ಅಂತ ನಮಗೆ ಗೊತ್ತಾದರೆ, ಒಂದು ವೇಳೆ ನಾವು ಹಾವು ಕಚ್ಚಿದೆ ಅಂತ ನಮ್ಮ ಕಣ್ಣಾರೆ ನೋಡಿದ ಮೇಲೆ ಹಾವು ಕಚ್ಚಿದೆ ಅಂತ ನಮಗೆ ಗೊತ್ತಾಗುತ್ತೆ. ಅದು ಹಾವು ಕಚ್ಚಿದೆ ಅಂತ ನಮಗೆ ಗೊತ್ತಿಲ್ಲ ಅಂದರೆ, ಏನೋ ಕಚ್ಚಿದೆ, ಹಾವು ಕಚ್ಚಿದೆ ಅಥವಾ ಬೇರೆ ಏನೋ ಕಚ್ಚಿದೆ ಅಂತ ಹೇಗೆ ತಿಳ್ಕೊಳ್ಳೋದು ನಾವು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ನಮಗೆ ಹಾವು ಕಚ್ಚಿರುವಂಥ ಸಂದರ್ಭದಲ್ಲಿ ಈ ಗಿಡದ ಎಲೆ ನೀವು ಯೂಸ್ ಮಾಡಿ, ನಿಮಗೆ 100ಕ್ಕೆ 100 ಸತ್ಯವಾಗಿ ನಿಮಗೆ ಗೊತ್ತಾಗುತ್ತೆ. ಯಾವ ಗಿಡ ಅಂತೀರಾ ಅದು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕಮೆಂಟ್ ಮೂಲಕ ತಿಳಿಸಿ, ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಈ ಗಿಡದ ವಿಶೇಷ ತುಂಬಾ ಇದೆ, ತುಂಬ ಅಂದರೆ ತುಂಬ ಇದೆ. ಏನಪ್ಪ ಅಂದರೆ, ಈ ವಿಡಿಯೋದಲ್ಲಿ ಎಲ್ಲನೂ ತಿಳಿಸ್ಕೊಡ್ತೀನಿ. ಅದ್ರ ಬಗ್ಗೆ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಹಾವು ಕಚ್ಚಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋಕೆ, ಈಗ ನೈಟಲ್ಲಿ ಏನಾದರೂ ಹಾವು ಕಚ್ಚಿದೆ ಅಂತ ಅಂದ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ನೀವೇನಾದರೂ ಹಾಸ್ಪಿಟಲ್ಗೆ ಹೋಗ್ತೀರಾ ಅಂತ ನನ್ನ ಕ್ವಶನ್ನು. ಆಗಲ್ವಲ್ಲ, ಅಷ್ಟು ನೈಟ್ ಟೈಮಲ್ಲಿ ನಾವು ಹೋಗೋಕ್ಕಾಗಲ್ಲ. ಅದಕ್ಕೆ ನಿಮ್ಮ ಮನೆ ಮುಂದೆ, ಪ್ರತಿಯೊಬ್ಬರ ಮನೆ ಮುಂದೆ ಗಿಡಗಳು ಇರುತ್ತೆ. ಅದು ಯಾವ ಗಿಡ ಅಂದರೆ ಬೇವಿನ ಗಿಡ. ಬೇವಿನ ಗಿಡ ವಿಶೇಷ ಏನಪ್ಪ ಅಂದರೆ, ನಮ್ಮ ಕಡೆ ಬೇವಿನ ಎಲೆ ಅಂದರೆ ತುಂಬಾ ವಿಶೇಷ. ನಮ್ಮ ಕಡೆ ಬೇವಿನ ಒಂದು ರೆಂಬೆ ಇಲ್ದೇ ದಸರಾ ಹಬ್ಬ ಮಾಡೋದೇ ಇಲ್ಲ, ಅಷ್ಟು ವಿಶೇಷ. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ 2 ಮಾತೇ ಇಲ್ಲ, ತುಂಬ ಇದೆ. ಹೇಗೆ ನಾವು ತಿಳ್ಕೊಳ್ಳೋದು ಹಾವು ಕಚ್ಚಿದೆ ಇಲ್ಲ ಅಂದರೆ, ಹಾವು ಕಚ್ಚಿದ ವ್ಯಕ್ತಿಗೆ ಆ ಗಿಡದ ಎಲೆಗಳು ತಂದು ತಿನ್ನಿಸಿದ್ರೆ ಆವಾಗ ನಮಗೆ ಹಾವು ಕಚ್ಚಿದೆ ಇಲ್ವಾ ಅಂತ ಗೊತ್ತಾಗೋದು. ಹಾವು ಕಚ್ಚಿದ ವ್ಯಕ್ತಿಗೆ ಗಿಡದ ಎಲೆಗಳು ತಂದು ಕೊಟ್ಟರೆ ಆ ವ್ಯಕ್ತಿ ತಿಂದ ಮೇಲೆ ಆ ವ್ಯಕ್ತಿಗೆ ಏನಾದರೂ ಕಹಿ ಹಚ್ಚಿದ್ರೆ ಮಾತ್ರ ಅವನಿಗೆ ಹಾವು ಕಚ್ಚಿಲ್ಲ ಅಂತ ಅರ್ಥ. ಅದೇನಾದರೂ ಸಪ್ಪೆ ಹತ್ತಿತು ಅಂದರೆ ಹಾವು ಕಚ್ಚಿದೆ ಅಂತ ಕನ್ಫರ್ಮ್ ಆಯಿತು. ಯಾಕೆ ಅಂದರೆ, ಗಿಡದ ಬೇವಿನ ಎಲೆ ಎಷ್ಟು ಕಹಿ ಅಂತ ಎಲ್ಲರೂ ಗೊತ್ತಲ್ವಾ. ಅದೇ ನಾರ್ಮಲ್ ವ್ಯಕ್ತಿ ತಿನ್ನೋಕ್ಕಾಗಲ್ಲ. ಅದೇ ಹಾವು ಕಚ್ಚಿದ ವ್ಯಕ್ತಿಗೆ ನೀವು ಏನಾದರೂ ಕೊಟ್ಟರೆ ಅದು ತುಂಬಾ ಸಪ್ಪಗೆ ಅನಿಸ್ಬಿಡುತ್ತೆ. ಯಾವುದೋ ಒಂದು ಎಲೆ ತಿಂತಾ ಇದ್ದೀರ ಅಂತ ಅನಿಸ್ಬಿಡುತ್ತೆ, ಕಹಿ ಹತ್ತೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಹಾವು ಕಚ್ಚಿರುವಂಥ ಸಂದರ್ಭದಲ್ಲಿ ಬೇವಿನ ಎಲೆಯನ್ನು ತಿನ್ನಿಸಿ. ನಾನು ಹೇಳುವಂಥ ಒಂದು ಟಿಪ್ಸನ್ನು ಫಾಲೋ ಮಾಡಿ ನಿಮ್ಮ ಜೀವವನ್ನು ಉಳಿಸ್ಕೊಳ್ಳಿ. ನಮ್ಮ ಊರ ಕಡೆ ಎಲ್ಲ ಹೀಗೆ ಮಾಡ್ತಾರೆ, ಅದಕ್ಕೆ ನನಗೆ ಗೊತ್ತು, ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಮತ್ತು ಈ ಗಿಡದ ರಸವನ್ನು ಡೆಲಿವರಿ ಆದ ಹೆಣ್ಮಕ್ಳಿಗೆ ಯಾಕೆ ಕೊಡ್ತಾರೆ ಹೇಳಿ? ಅವ್ರ ಮಹಿ ಯಾವಾಗ ಅವ್ರ ಬಾಡಿಯೆಲ್ಲ ಕಹಿ ಆಗಲಿ ಅಂತ ಕೊಡ್ತಾರೆ. ಅದ್ರ ರಸವನ್ನು ಒಂದು ಟೀ ಕಪ್ಪಲ್ಲಿ ಕೊಡ್ತಾರೆ ಮಾಡಿ. ಅದು ನಾನು ಕುಡಿದಿದ್ದೀನಿ. ನನಗೆ ಡೆಲಿವರಿ ಆದಂಥ ಸಂದರ್ಭದಲ್ಲಿ 1 ಕಪ್ಪು ಬೇವಿನ ರಸ ಕುಡಿದಿದ್ದೀನಿ ನಾನು. ಅಷ್ಟು ಆ ಎಲೆಗಳ ವಿಶೇಷ. ದಸರಾ ಟೈಮಲ್ಲಿ ಕೂಡ ಆ ಎಲೆ ಇಲ್ದೇ ಹಬ್ಬ ಮಾಡೋದಿಲ್ಲ ನಮ್ಮೂರ ಕಡೆ. ಮತ್ತು ಪ್ರತಿಯೊಂದು ದೇವಸ್ಥಾನದ ಮುಂದೆ ಬೇವಿನ ಗಿಡ ಇರುತ್ತೆ. ಮತ್ತು ಎಷ್ಟೋ ಬೇವಿನ ಗಿಡದ ಎಲೆಗಳಲ್ಲಿ ದೇವರು ನೆಲೆಸಿದ್ದಾರೆ. ಇಲ್ಲೊಂದು ಫೋಟೋ ಬರುತ್ತೆ ನೋಡಿ, ನಾನು ಶೇರ್ ಮಾಡ್ತೀನಿ. ನನ್ನ ಹತ್ರ ಇದ್ದರೆ ಶೇರ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಅಷ್ಟು ವಿಶೇಷ. ಬೇವಿನ ಎಲೆ ತಿನ್ನೋದಕ್ಕಿಂತ ಮತ್ತು ರಸ ಕುಡಿಯೋದ್ರಿಂದ ನಮ್ಮ ಬಾಡಿ ಫುಲ್ಲು ಕಹಿ ಆಗಿಬಿಡುತ್ತೆ. ನಮಗೆ ಎಲ್ಲಾದರೂ ಗಾಯಗಳಾದರೆ ಬೇಗ ವಾಸಿ ಆಗುತ್ತೆ. ತುಂಬ ವಿಶೇಷವಾದ ಎಲೆ ಇದು ಬೇವಿನ ಎಲೆ. ಹಾವು ಕಚ್ಚಿರುವಂಥ ಸಂದರ್ಭದಲ್ಲಿ ನೀವು ಯೂಸ್ ಮಾಡಿ, ನಿಮಗೆ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮ ಕಡೆ ತುಂಬ ಜನ ಯೂಸ್ ಮಾಡ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ನಿಮ್ಮಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಒಂದು ಸಲ ಟ್ರೈ ಮಾಡಿ. ಅಂಥ ಒಂದು ಹಾವು ಕಚ್ಚಿದ ಸಂದರ್ಭದಲ್ಲಿ ನಿಮ್ಮ ಜೀವ ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನೀವು ಎಲೆ ಹಾವು ಕಚ್ಚಿದ ಸಂದರ್ಭದಲ್ಲಿ ಎಲೆ ತಿನ್ನಿಸಿದಾದ್ಮೇಲೆ ಹಾಸ್ಪಿಟಲ್ಗಾದ್ರೂ ಒಯ್ಯಿರಿ
ಅಥವಾ ಏನಾದರೂ ಮದ್ದು ಹಾಕ್ತಾರಲ್ಲ ಮನೆ ಮದ್ದು ಅಲ್ಲಿಗಾರ ಕರ್ಕೊಂಡು ಹೋಗಿ. ಒಟ್ಟಿನಲ್ಲಿ ಹಾವು ಕಚ್ಚಿದೆ ಅಂತ ನಿಮಗೆ ಗೊತ್ತಾಗಬೇಕಲ್ವಾ? ನಾನು ಹೇಳುವಂಥ ಟಿಪ್ಸ್ನ ನೀವು ಫಾಲೋ ಮಾಡಿ. ಇದು ನಿಜವಾಗ್ಲೂ ನಮ್ಮೂರ ಕಡೆ ಇನ್ನೂ ಮಾಡ್ತಾರೆ. ನಾನು ನೋಡಿದ್ದೀನಿ ಎಷ್ಟೋ ಜನಕ್ಕೆ. ಅಷ್ಟು ಬೇಗ ಹಾವು ಕಚ್ಚಿದ ತಕ್ಷಣ ನಾವು ಹಾಸ್ಪಿಟಲ್ಗಂತೂ ತಗೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ನಾವು ಕಚ್ಚಿದ್ಯಾ ಇಲ್ವಾ ಅಂತ ತಿಳ್ಕೊಬೇಕಂದ್ರೆ ಬೇವಿನ ಎಲೆ ತಿನ್ನಿಸ್ಬೇಕು ಆ ಕಚ್ಚಿದ ವ್ಯಕ್ತಿಗೆ ಮಾತ್ರ. ಕಚ್ಚಿದ ವ್ಯಕ್ತಿ ತಿಂದರೆ ಅದೇನಾದರೂ ಕಹಿ ಹತ್ತಿದ್ರೆ ಮಾತ್ರ ಹಾವು ಕಚ್ಚಿಲ್ಲ ಅಂತ ಅರ್ಥ. ಒಂದು ವೇಳೆ ಕಹಿ ಹತ್ತಿಲ್ಲ ಅಂದರೆ ಹಾವು ಕಚ್ಚಿದೆ ಅಂತ ಅರ್ಥ. ನೀವು ಆವಾಗ ಆನ್ ದ ಸ್ಪಾಟ್ ನೀವು ಅವರಿಗೆ ಹಾಸ್ಪಿಟಲ್ ಕರ್ಕೊಂಡೇ ಹೋಗಲೇಬೇಕು. ಇಲ್ಲ ಅಂದರೆ ಅದು ನಮ್ಮ ಕಡೆ ಎಲ್ಲ ಮದ್ದು ಹಾಕ್ತಾರೆ, ಗಿಡದ ಮೂಲಿಕೆ ಇರ್ತದೆ, ಹಾಕ್ಸ್ಕೊಂಬರ್ಬೋದು. ಅದಾಗೆ ಯಾವಾಗ ಅಭ್ಯಂತರ ಇಲ್ಲ ಆವಾಗ ಹಾವು ಕಚ್ಚಿದೆ ಅಂತ ನಾವು ತಿಳ್ಕೊಬೋದು. ಇದ್ರ ಬಗ್ಗೆ ಇಷ್ಟೇ ಮಾಹಿತಿ ಗೊತ್ತು ನನಗೆ. ನಿಮ್ಮ ಮುಂದೆ ನನಗೇನು ಗೊತ್ತಿದೆ ಅದು ಶೇರ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ತುಂಬ ಹೆಲ್ಪ್ ಆಗುತ್ತೆ. ಕೆಲವೊಬ್ಬರಿಗೆ ಜೀವ ಹೋಗುವಂಥ ಸಂದರ್ಭದಲ್ಲಿ ನಾನು ಹೇಳುವಂಥ ಟಿಪ್ಸ್ನ ನೀವು ಫಾಲೋ ಮಾಡಿ ನಿಮ್ಮ ಜೀವನ ಉಳಿಸ್ಕೊಳ್ಳಿ. ಹಾವು ಕಚ್ಚಿದೆಯಾ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆನಾ? ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಮಸ್ಕಾರ.